ಅಧಿಕಾರದ ಅರ್ಥ ಗೊತ್ತಿಲ್ಲದವರೆಲ್ಲ ಸರ್ಕಾರಿ ಅಧಿಕಾರಿಗಳು. ಸರ್ಕಾರಿ ನಿಯಮಗಳಿಗೆ ಬೆಲೆ ಇಲ್ಲ, ಕೆಲ ಬೆಸ್ಕಾಂ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವ ಹಾಗೂ ಇಲ್ಲ. ರೌಡಿ ವರ್ತನೆ ಅಧಿಕಾರಿಗಳು ಬೆಸ್ಕಾಂಗೆ ಬೇಕೆ? ಎಂಡಿ ಮಹಂತೇಶ್ ಬೆಳಗಿಯವರೇ. ಏಕವಚನ ಬಹುವಚನದ ಪಾಠ ಮಾಡುತ್ತಿರುವ ಪೂರ್ವ ವೃತ್ತ ಎಡಬಲಿ ಶಿವಕುಮಾರ್. ಸಾರ್ವಜನಿಕರಿಗೆ ಗೌರವ ಕೊಡದ ಸರ್ಕಾರಿ ಅಧಿಕಾರಿಗಳೇ, ಮುಂದೆ ನಿಮಗೂ ಇದೆ ಮಾರಿ ಹಬ್ಬ. ವೀಕ್ಷಕರೇ, ಒಬ್ಬ ಉದ್ಯಮಿ ಆಗಬೇಕು ಅಂದ್ರೆ ಹಲವಾರು ಸರ್ಟಿಫಿಕೇಟ್ಗಳನ್ನ ತಗೋಬೇಕು, ಹಲವಾರು ಅಪ್ರೂವಲ್ಸ್ನ ತಗೋಬೇಕು. ಈ ಸರ್ಕಾರಿ ಅಧಿಕಾರಿಗಳ ಕಚೇರಿ ಮೆಟ್ಲು ಹತ್ತಿ ಇಳಿದು ಅವನ ಚಪ್ಪಲಿ ಸವಿಸ್ಬೇಕು. ಸ್ವಂತ ಉದ್ಯಮಿ, ಸ್ವಂತ ಬಂಡವಾಳ, ಸ್ವಂತ ಜಾಗ, ಪ್ರತಿಯೊಂದು ತನ್ನದೇ ಆದರೂ 36 ದೊಣ್ಣೆ ನಾಯಕರ ಅಪ್ಪಣೆಗಳನ್ನ ಪಡೆದು ಅವನೊಂದು ಉದ್ಯಮಿ ಆಗಬೇಕು. ಈ ರೀತಿಯ ಉದ್ಯಮದಲ್ಲಿ ವಿದ್ಯುತ್ ಅನ್ನೋದು ಅತಿ ಮುಖ್ಯವಾದ ಒಂದು ಪಾತ್ರ ವಹಿಸುತ್ತೆ. ಯಾಕಂದರೆ ಇವತ್ತು ಉದ್ಯಮಗಳು ನಡೀತಾ ಇರೋದು ಅತಿ ಹೆಚ್ಚಾಗಿ ಜಾಗದ ಅವಶ್ಯಕತೆ ಎಷ್ಟಿದೆಯೋ ಅಷ್ಟೇ ಅವಶ್ಯಕತೆ ವಿದ್ಯುತ್ತಿನದು ಸಹ ಇದೆ. ಈ ವಿದ್ಯುತ್ತಿನ ಅವಶ್ಯಕತೆಗೆ ಸರ್ಕಾರಿ ಅಧಿಕಾರಿಗಳು, ಬೆಸ್ಕಾಂ ಅಧಿಕಾರಿಗಳಾಗಿರ್ಬೋದು ಅಥವಾ ಎಸ್ಕಾಂ ಅಧಿಕಾರಿಗಳಾಗಿರ್ಬೋದು, ಎಷ್ಟು ಪೂರಕವಾಗಿ ನಿಲ್ತಾ ಇದ್ದಾರೆ ಅನ್ನೋದಕ್ಕೆ ಈ ಸ್ಟೋರಿ ಹೇಳ್ತಾ ಹೊರಡ್ತೇನೆ. ಇದು ಒಂದು W3 ಮಾಗಡಿ ರೋಡ್ ಸಬ್ ಡಿವಿಷನಿನ ಒಂದು ಅಡಿಷನಲ್ ಲೋಡ್, ಅಂದರೆ ಹೆಚ್ಚುವರಿ ಒಂದು ವಿದ್ಯುತ್ ಪಡೆಯೋದಕ್ಕೆ ನಾನು ಕಳೆದ ತಿಂಗಳು ಒಂದು ಅಪ್ಲಿಕೇಶನ್ ಹಾಕ್ತೀನಿ. XYZ ಹೆಸರಿನ ಒಂದು ಅಪ್ಲಿಕೇಶನ್ ಹಾಕ್ತೀನಿ. ಈ ಸಾಹೇಬರು ಬಂದು ನೋಡ್ತಾರೆ, ಇಲ್ಲ ಇದಕ್ಕೆ ಈ ಥರ ಕೊಡಕ್ಕೆ ಬರಲ್ಲ, ಎಕ್ಸಿಸ್ಟಿಂಗ್ ST ಇದೆ, ಇಲ್ಲಿ LT ಇನ್ನೊಂದು ಕೊಡಕ್ಕೆ ಬರಲ್ಲ, ಇವಾಗ ಇರೋ LT ಮೇಲೇ ಒಂದು ಅಡಿಷನಲ್ ಲೋಡ್ ತಗೊಂಡು ಪವರ್ ತಗೊಳ್ಳಿ ಅಂತ ಹೇಳ್ತಾರೆ. ಸರಿ, ಓಕೆ, ಕನ್ಸ್ಯೂಮರ್ನ ಕನ್ವಿನಿಯನ್ಸ್ ಮಾಡ್ತೀನಿ. ಅವ್ರಿಗೆ ಅಡಿಷನಲ್ ಲೋಡ್ನ ಇರೋದ್ರಲ್ಲೇ ಎಕ್ಸಿಸ್ಟಿಂಗ್ ವಿಜಯಲಕ್ಷ್ಮಿ ಅನ್ನೋರ ಎಕ್ಸಿಸ್ಟಿಂಗ್ RR ನಂಬರ್ ಮೇಲೆ ಅಡಿಷನಲ್ ಲೋಡ್ನ 50 HP ಲೋಡ್ ಅಪ್ಲೈ ಮಾಡ್ತೀನಿ. ಈ W3 ಮಾಗಡಿ ರೋಡಲ್ಲಿ ನಾನು ಹೋಗಿ ಅಪ್ಲಿಕೇಶನ್ ಕೊಡ್ತೀನಿ, ಅಲ್ಲಿ ಪ್ರಾಸೆಸ್ ಆಗುತ್ತೆ. ಪಾಪ ನೋಡಿ, ಪ್ರಾಸೆಸ್ ಆಗೋದಕ್ಕೆ ಕಷ್ಟ ಆಗಿರ್ಬೋದು. ಯಾಕಂದರೆ W3 ಸಬ್ ಡಿವಿಷನ್ನ AET ಅವ್ರಿಗೆ 4 ಜವಾಬ್ದಾರಿ. ಒಂದು ಗೌರಿಪಾಳ್ಯ JE, ಮಾಗಡಿ ರೋಡ್ನ JE, AE ಹೊಸದಾಗಿ ಮೊನ್ನೆ ಕೊಟ್ಟಿದ್ದಾರೆ, ಆಮೇಲೆ AET. ಒಟ್ಟು ಸುಮಾರು 2 JE, ಒಬ್ಬ AE, ಇನ್ನೊಬ್ರು AET. ಇಷ್ಟು ಜವಾಬ್ದಾರಿಗಳನ್ನ ಕೇವಲ ಒಬ್ಬ ರಾಜಶೇಖರ್ಗೆ ಮಾತ್ರ ಕೊಟ್ಟಿದ್ದಾರೆ. ಇಷ್ಟು ಜವಾಬ್ದಾರಿಗಳನ್ನ ಒಬ್ಬ ಮನುಷ್ಯ ನಿರ್ವಹಿಸ್ಬೋದಾ? ಮತ್ತೆ ಏನು ಸಬ್ ಡಿವಿಷನಲ್ಲಿ ಬರುವಂಥ ಫೈಲ್ಗಳಾಗಿರ್ಬೋದು, ಗ್ರಾಹಕರು ನೋಡೋದಾಗಿರ್ಬೋದು, ಮೀಟಿಂಗ್ಗಳಾಗಿರ್ಬೋದು, 100 ವಿಚಾರಗಳಲ್ಲಿ ಒಬ್ಬ ವ್ಯಕ್ತಿ ಇಷ್ಟನ್ನೆಲ್ಲ ನಿರ್ವಹಣೆ ಮಾಡ್ಬೋದಾ? ಒಂದು ಜವಾಬ್ದಾರಿ ತೆಗೆದುಕೊಂಡಂತಹ ವ್ಯಕ್ತಿಗಾದ್ರೂ ಜವಾಬ್ದಾರಿ ಇರಬೇಕು, ಇಲ್ಲ ಜವಾಬ್ದಾರಿಗಳನ್ನ ಕೊಡ್ತಿರುವಂತಹ ಅಧಿಕಾರಿಗಳಿಗಾದ್ರೂ ಜವಾಬ್ದಾರಿ ಇರಬೇಕು. ಒಟ್ಟಾರೆಯಾಗಿ ಅಲ್ಲೊಂದು 2 ದಿನ ನನಗೆ ತಡವಾಯಿತು. ಆ ಫೈಲ್ನ ತಗೊಂಡು ವಿಧಾನಸೌಧ ಡಿವಿಷನ್ ಆಫೀಸ್ಗೆ ಬಂದೆ. ಅಲ್ಲಿದ್ದಂತಹ ಅಮರನಾಥ್ ರೆಡ್ಡಿ ಸಾಹೇಬ್ರನ್ನ ಕಂಡೆ, ಅವರಿಂದ ಅಪ್ರೂವಲ್ ಹಾಕ್ಸ್ಕೊಂಡೆ. ಅಲ್ಲಿ 1 ದಿನ, ಅಂದರೆ ಪ್ರೋಸೆಸ್ ಎಲ್ಲ ಆಗಿ ನನಗೆ ಕವರಿಂಗ್ ಲೆಟರ್ ರೆಡಿ ಆಗೋದಕ್ಕೆ 1 ದಿನ ಹಿಡಿತು. ಆ 1 ದಿನ ನಾನು, ಅಂದರೆ ಸುಮಾರು ಗುರುವಾರ ಆ ಫೈಲ್ನ ರೆಡಿ ಮಾಡಿಸ್ದೆ. ಶುಕ್ರವಾರ ಬೆಳಗ್ಗೆನೆ ಮತ್ತೆ ನಾನು ಹೋಗಿ ಆ ಫೈಲ್ನ ತಾವರೇಕಂತ ಹೋದರೆ, ಈ ವಿಡಿಯೋದಲ್ಲಿ ಕಾಣಿಸ್ತಿರೋಂಥ ಮಹಾತಾಯಿ ಇಲ್ಲಿಯ ಟಪಾಲ್ ಸೆಕ್ಷನಲ್ಲಿ ಕೂತಿರುವಂಥ ಒಂದು ಹೆಣ್ಣುಮಗಳು. ಅವ್ರ ಪಕ್ಕದಲ್ಲಿ ಯಜಮಾನರು ಕಾಣಿಸ್ತಾ ಇದ್ದಾರಲ್ಲ, ಇವರು ಅಲ್ಲಿ ಇನ್ನೊಬ್ಬ ಟಪಾಲ್ನ ಯಜಮಾನರು. ಒಂದೇ ಒಂದು ಡಿವಿಷನ್ ಆಫೀಸ್ಗೆ ಇಬ್ಬಿಬ್ಬರು ಟಪಾಲ್ ಅವ್ರು ಬೇಕಾ? ಒಬ್ರು ಇನ್ ಮಾಡ್ಕೊಳ್ಳೋದಕ್ಕೆ, ಒಬ್ರು ಔಟ್ ಮಾಡೋದಕ್ಕೆ. ಅಷ್ಟೊಂದು ಕೆಲಸ ಇದೆಯಾ ಇವರಿಗೆಲ್ಲ? ಈ ಮಹಾತಾಯಿ ಕತೆ ಕೇಳಿ, ಕೇವಲ 4 ಪೇಪರಿನ ಒಂದು ಕವರಿಂಗ್ ಲೆಟರ್ನ 30 ಸಾರಿ ಎತ್ತಿಡ್ತಾರೆ, 30 ಸಾರಿ ತೆಗೆದಿಡ್ತಾರೆ. ಅದರಲ್ಲಿ ಇರೋದೇನು? ಒಂದು AW, ಅಂದರೆ W3 ಮಾಗಡಿ ರೋಡ್ಗೊಂದು ಹೋಗ್ಬೇಕು, ಇನ್ನೊಂದು ಡಿವಿಷನ್ ಆಫೀಸಲ್ಲಿ ಇರಬೇಕು, ಮತ್ತೊಂದು SCಗೆ ಹೋಗ್ಬೇಕು, ಇನ್ನೊಂದು ಪಾರ್ಟಿಗೆ ಹೋಗ್ಬೇಕು. 4 ಪೇಪರ್. ಆ 4 ಪೇಪರ್ನ ಕನ್ಫ್ಯೂಸ್ ಮಾಡಿ ಈ ಕೌಂಟ್ರಲ್ಲಿ, ಈ ಕ್ಯಾಶ್ ಕೌಂಟ್ರಲ್ಲಿ ಕೂತಿರ್ತಾರಲ್ಲ, ಯಾವುದು ಬ್ಯಾಂಕಲ್ಲಿ ಕ್ಯಾಶ್ ಕೌಂಟ್ರ್, ಅವರಾದರೂ 10 ಲಕ್ಷನ ಟಕ್ಕಂತ 10 ನಿಮಿಷದಲ್ಲಿ ಕೊಡ್ಬೋದು. ಆದರೆ ಈ ಅಮ್ಮ 4 ಪೇಪರ್ನ ಇರೋದಕ್ಕೆ 2 ನಂಬರ್ ಹಾಕಿ ಕೊಡೋದಕ್ಕೆ ಮಿನಿಮಮ್ 15 ನಿಮಿಷ ಬೇಕಾಯಿತು. ಯಾಕೆ ಸ್ವಾಮಿ, ಒಂದೇ ಒಂದು ಡಿವಿಷನ್ ಆಫೀಸ್ಗೆ ಇಬ್ಬಿಬ್ರು ಟಪಾಲ್ ಸೆಕ್ಷನ್ ಅವ್ರು ಬೇಕಾ? ಟಪಾಲ್ ನಿರ್ವಹಣೆ ಮಾಡೋದು ಅಷ್ಟು ಕಷ್ಟನಾ? ಸೌತ್ ಸರ್ಕಲ್ಗೆ ಹೋಗಿ, ಸೌತ್ ಸರ್ಕಲಲ್ಲಿ ಹೆಚ್ಚು ಕಡಿಮೆ 22 ಸಬ್ ಡಿವಿಷನ್ನಿನ ಫೈಲ್ಸ್ ಬರುತ್ತೆ. ಅವೆಲ್ಲವನ್ನು ಕೇವಲ ಒಬ್ಬ ಮನುಷ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ. SC ಸರ್ಕಲ್ಗೆ ಹೋಗಿ, ಕನಿಷ್ಠ ಅಲ್ಲೂ ಒಂದು 20 ಸಬ್ ಡಿವಿಷನ್ ಬರುತ್ತೆ. ಅವರಲ್ಲೂ ಒಬ್ಬ ಟಪಾಲ್ ಸೆಕ್ಷನ್ ಅವ್ರು ಮೇಂಟೈನ್ ಮಾಡ್ತಾ ಇದ್ದಾರೆ. ಆದರೆ ವಿಧಾನಸೌಧ ಡಿವಿಷನ್ ಆಫೀಸಲ್ಲಿ ಮಾತ್ರ ಇಬ್ಬಿಬ್ರು ಟಪಾಲ್ ಸೆಕ್ಷನ್. AW ಶಿವಕುಮಾರ್ ಅವರು ಯಾವ ರೀತಿಯಾಗಿ ಮಾತಾಡ್ತಾರೆ ಫೋನ್ ಕಾಲಲ್ಲಿ, ನಾನು ಯಾವ ರೀತಿ ಮಾತಾಡಿದ್ದೀನಿ ಪ್ರತಿಯೊಂದನ್ನು ನಿಮಗೆ ಕೇಳಿಸ್ತಾ ಹೋಗ್ತೀನಿ. ನೀವೇ ನಿರ್ಧಾರ ಮಾಡಿ, ತಪ್ಪು ಯಾರದು
ಸರಿ ಯಾರ್ದು ಅಂತ. ಇಲ್ಲಿ ಯಾರ್ದೋ ತಪ್ಪು ಮತ್ತು ಸರಿಗಳನ್ನ ತೋರ್ಸಕ್ಕೆ ಹೊರಟಿಲ್ಲ. ಒಬ್ಬ ಯುವ ಉದ್ಯಮಿಗೆ ಕರೆಂಟ್ ಕೊಡೋದಕ್ಕೆ ಏನೆಲ್ಲ ತಾಪತ್ರಯಗಳು ಬರುತ್ತೆ, ಈ ತಾಪತ್ರಯಗಳು ಒಬ್ಬ ಗುತ್ತಿಗೆದಾರ ಆಗಿರ್ಬೋದು, ಒಬ್ಬ ಕನ್ಸ್ಯೂಮರ್ ಆಗಿರ್ಬೋದು, ಪ್ರತಿಯೊಬ್ಬರು ಅನುಭವಿಸಿರ್ತೀರ. ಯಾಕೆ ಈ ಅಧಿಕಾರಿಗಳ ಇಷ್ಟೊಂದು ದರ್ಪ ಅನ್ನೋದಕ್ಕೆ ಈ ಒಂದು ಎಪಿಸೋಡ್ ಅತಿ ಇಂಪಾರ್ಟೆಂಟ್ ಆಗುತ್ತೆ. ಕೇಳಿಸ್ತಾ ಹೋಗ್ತೀನಿ ಶಿವಕುಮಾರ್ ಸಾಹೇಬ್ರ ವರ್ತನೆ ಯಾವ ಥರ ಇರುತ್ತೆ ಅಂತ. ಹಲೋ ಸರ್, ಕೇಳ್ತಾ ಇದೆಯಾ? ಸರ್ ಅದೇನೋ ಇಂಟಿಮೇಷನ್ ಆಯ್ತಾ ಸರ್? ಇನ್ನೂ ಆಗಿಲ್ಲ ಸರ್. ಈಗ ಅಪ್ರೂವಲ್ಗೆ ಬಂದ್ರೆ ಬಂದಿಲ್ವಾ ಸರ್? ಸರ್ ಇನ್ನು ಸರ್ ಎಲ್ಲೋ ಇನ್ಸ್ಪೆಕ್ಷನ್ ಸರ್ ಒಂದು ಅಡಿಷನಲ್ ಲೋಡಿಂಗ್ ಮೋರ್. ಕೇಳಿಸ್ಕೊಂಡ್ರಲ್ಲ, 3 ದಿನಗಳಾಗಿದೆ ನಾನು ಫೈಲ್ ಕೊಟ್ಟು. ಶುಕ್ರವಾರ ಕೊಟ್ಟಿದ್ದೀನಿ. ನಾನು ಸೋಮವಾರದ ಮಧ್ಯಾಹ್ನ ಸಂಜೆ 4:15 ನಾನು ಕಾಲ್ ಮಾಡಿರೋದು. ಇನ್ನೂ ಆಗಿಲ್ಲ ಅಂತ ಹೇಳ್ತಾರೆ. SC ಸಾಹೇಬರು ಇದ್ದಾರಾ ಅಂದರೆ ಇಲ್ಲ, ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಇದು ಬೇಸಿಕ್ ಕಾನ್ವರ್ಸೇಷನ್. 3 ದಿನ ಆಯ್ತು. ಇಲ್ಲ, ಏನಾಗಿದೆ ಗೊತ್ತಾಯ್ತು. 3 ದಿನ ನಮ್ಮಲ್ಲಿ ಎಲ್ಲ ಫೈಲ್ ಅಂತ ಏನಾಗಿದೆ, ನಿಮ್ ಫೈಲು ಸೆಲ್ ತೆಗಿದೆ, ಸರ್ವಿಸ್ ಎಲ್ಲ ಇದೆ, ಏನೋ ಕಲಿತಾ ಸುಮ್ಮನೆ ಹೇಗೆ ಕಲಿಸ್ಬಿಟ್ಟಿದ್ದಾರೆ. ಓಕೆ, ಮೇಲ್ ಮಾಡಿದ್ವಿ. ಓಕೆ, ಎಲ್ಲರಿಗೂ ಕಾಲ್ ಮಾಡಿ ಕ್ಲಾರಿಫಿಕೇಶನ್ ಇದ್ದೀವಿ. ಅವ್ರಿಗೆ ಇವತ್ತು ಕ್ಲಾರಿಫೈ ಮಾಡಿದ್ದಾರೆ. ಮೊನ್ನೆ ಮೇಲ್ ಕಳಿಸಿದ್ದೀನಿ ಅಂದ್ರಲ್ಲ ಸರ್ ರಾಜಶೇಖರ್? ಸರ್ ಕೇಳಿಸಿದೆ. ಅವ್ರಿಗೂ ಕಾಲ್ ಮಾಡಿ ಓಕೆ, ಇವಾಗ ಯಾಕೆ ಡಿಲೇ ಮಾಡ್ತಾ ಇದ್ರಿ, ಕಳಿಸ್ಬಿಟ್ಟು. ಕೇಳಿಸ್ಕೊಂಡ್ರಲ್ಲ, ಯಾಕೆ ಡಿಲೇ ಮಾಡ್ತಾ ಇದ್ದೀರಿ, ಕಳಿಸ್ಬಿಡಿ ಅಂತ ಒಬ್ಬ ಸರ್ಕಲ್ ಆಫೀಸಿನ AW ಹೇಳಿದಾರಂತೆ. ಕಳಿಸಿಲ್ವಂತೆ. ಅದೇ ನಾನು ಹೇಳಿದ್ನಲ್ಲ, ಒಬ್ಬ ಮನುಷ್ಯನಿಗೆ 4 ಜವಾಬ್ದಾರಿಗಳನ್ನ ಕೊಟ್ಟಾಗ ತಾನು ಯಾವ ರೀತಿಯಾಗಿ ಕೆಲಸ ಮಾಡ್ತಾನೆ, ಯಾವ ರೀತಿಯಾಗಿ ಕೆಲಸ ಮಾಡೋಕ್ಕಾಗತ್ತೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ, ಇದು ಒಂದು ಪಾಯಿಂಟ್. ಏನಾಗಿದೆ ಅದು ಕಲಿಸಿ ನಾವು ಇಮಿಡಿಯೇಟ್ ಮಾಡಕ್ಕೆ ಅನುಕೂಲ ಹೇಳ್ಬೇಕಾ. ಓಕೆ, ಓಕೆ. ಇಲ್ಲಾಂದ್ರೆ ನಮ್ಮಲ್ಲಿ ಪೆಂಡಿಂಗ್ ಅನ್ನೋ ಸಮಸ್ಯೆ ಇಲ್ಲ. ಸರಿ ಸರ್, ಇವತ್ತು ನೀವು ಸಂಜೆಗಾದ್ರೆ ಸಿಗುತ್ತೆ ಸರ್? ಸಂಜೆ ಸಿಗಲ್ಲ, ನಾಳೆ ಸಿಗುತ್ತೆ. ಸಂಜೆನೂ ಸಿಗಲ್ವಾ? ಸರಿ ಸರ್. ಸರ್ ಮೊನ್ನೆ 1 ಅವರ್ ಈ ಪಾಯಿಂಟ್ನ ತುಂಬ ಜಾಗರೂಕವಾಗಿ ಕೇಳಿಸ್ಕೊಳ್ಳಿ. AW ಸಾಹೇಬ್ರು ಹೇಳ್ತಾರೆ 5:30 ಮೇಲೆ ನಮ್ಮ ಎಂಪ್ಲಾಯ್ಸ್ ಇರಲ್ಲ, ಹೊರಟು ಬಿಡ್ತಾರೆ ಅಂತ. ಅದಕ್ಕೆ ನಾನು ಕೇಳ್ತೀನಿ, ಯಾಕೆ ಸರ್ ಮೊನ್ನೆ 1 ಅವರ್ ಮುಂಚೆನೇ ನೀವು ಪರ್ಮಿಷನ್ ಕೊಟ್ಟು ಕಳಿಸಿದ್ದೀರಲ್ಲ, 1 ಅವರ್ ಯಾಕೆ ಎಕ್ಸ್ಟ್ರಾ ಕೆಲಸ ಮಾಡಬಾರ್ದು ಅಂತ ಕೇಳಿದ್ದಕ್ಕೆ AWಗೆ ಈಗೋ ಹೊರಟಾಗತ್ತೆ. ಪ್ರಶ್ನೆ ಮಾಡಬಾರ್ದು. ಯಾರೇ ನೀವೆಲ್ಲ ಪ್ರಶ್ನೆ ಮಾಡೋದಕ್ಕೆ ಅನ್ನೋ ರೇಂಜಲ್ಲಿ ಉತ್ತರ ಕೊಡ್ತಾರೆ ಸಾಹೇಬರು. ನಿಮ್ಗೇನ್ರಿ ಕೆಲಸ ಆಗಬೇಕಾ ಅಥವಾ ಅವ್ರು ಬಂದು ಹೋಗೋದು ಬೇಕಾ ಅಂತ ಇನ್ನು ಮುಂದೆ ಕೇಳಿಸ್ಕೊಳ್ಳಿ. ಸಾಹೇಬ್ರು ಎಷ್ಟು ಅದ್ಭುತವಾಗಿ ಮಾತಾಡ್ತಾರೆ. ಇವ್ರದ್ದೊಂದು ವಿಡಿಯೋನ ಪ್ಲೇ ಮಾಡಿಸ್ತೀನಿ. ಇವ್ರನ್ನೇನು ಸರ್ವಾಧಿಕಾರಿಗಳು ಅನ್ಕೊಂಬಿಟ್ಟವ್ರ. ಹಾಂ, ಕೇಳಿಸಿ ಕೇಳಿ. ಬೇಗ ಹೋದಾಗ ಇನ್ನೊಂದು ಅವರ್ ಜಾಸ್ತಿ ಮಾಡ್ಬೇಕು ಅಲ್ವಾ? ಮೊನ್ನೆ 1 ಅವರ್ ಪರ್ಮಿಷನ್ ತಗೊಂಡು ಬೇಗ ಹೋದ್ರಲ್ಲ ಸರ್, 1 ಅವರ್ ಜಾಸ್ತಿ ಮಾಡ್ಬೇಕು. ಕಥೆನಿದೆ, 1 ಅವರ್ ಲಾಭ ತಾನೆ ಮೊನ್ನೆ. ಅಲ್ಲ ಸರ್, ನಾವ್ ಹೇಳೋದಲ್ಲ, ಗೌರ್ಮೆಂಟ್ ಇದೆ. ಏನು ಹೇಳ್ತಾರೆ, ಇಲ್ಲಿ ಕೂತ್ಕೊಂಡು ನಾವು ಯಾವಾಗ ಬರಬೇಕು ಯಾವಾಗ ಹೋಗ್ಬೇಕು ಅಂತ ನೀವು ಹೇಳ್ಬೇಕಾ ಅಂತ ಕೇಳ್ತಾರೆ. ರೇ ಸ್ವಾಮಿ, ನಿಮಗೆ ಸಂಬಳ ಕೊಡ್ತಾ ಇರೋದು ಸರ್ಕಾರ ಸಂಬಳ ಕೊಡ್ತಾ ಇರೋದು ಏನು ಸರ್ಕಾರ ಏನು ಹುಟ್ಟಾಗ್ತಾ ಇಲ್ಲ ದುಡ್ಡನ್ನ. ಒಬ್ಬ ತೆರಿಗೆದಾರ ದುಡ್ಡು ಕಟ್ಟಿದಾಗ ಆ ದುಡ್ಡಿನಿಂದ ನಿಮಗೆ ಸಂಬಳ ಬರ್ತಾ ಇರೋದು. ಒಬ್ಬ AWಗೆ 2.5 ಲಕ್ಷ ರೂಪಾಯಿ ಸಂಬಳ ಏನು ಪುಕ್ಸಟ ಬರುತ್ತೆ ಸ್ವಾಮಿ? ಒಬ್ಬ AETಗೋ ಒಬ್ಬ ಅಥವಾ AEಗೋ 1.25 ಲಕ್ಷ ರೂಪಾಯಿ ಸಂಬಳ ಇದೆ. ಏನು ಪುಕ್ಸಟೆ ಬರ್ತಾ ಇದೆಯಾ? ಹಾಂ, 1 ಅವರ್ ಬೇಗ ಹೋದರೆ ನಿಮ್ಮ ಸಂಬಳ ಎಷ್ಟಾಯಿತು? 1 ದಿನಕ್ಕೆ ನಿಮ್ಮ ಸಂಬಳ ಎಷ್ಟು? ಆ 1 ಗಂಟೆ ನಿಮ್ಮ ಸಂಬಳ ಎಷ್ಟು? ಪುಕ್ಸಟೆ ಬರುತ್ತೇನ್ರಿ? ಮುಂದೆ ಕೇಳಿಸ್ಕೊತ ಹೋಗಿ ಇವ್ರದ್ದೆಲ್ಲ. 10 ಗಂಟೆ ಬರ್ಬೇಕು, 5:30 ಹೋಗ್ಬೇಕು. ನಾನು ಹೇಳ್ತಲ್ಲ ಅದನ್ನ. ಕೆಲಸ ಪೆಂಡಿಂಗ್ ಇರೋದು ಇಂಪಾರ್ಟೆಂಟ್ ಅಲ್ಲ. ನೀವು ಟೈಮ್ ಬರೋದು ಇಂಪಾರ್ಟೆಂಟ್ ಅಲ್ಲ. ಕೆಲಸ ಪೆಂಡಿಂಗ್ ಇಲ್ಲ ಇಂಪಾರ್ಟೆಂಟ್. ನೋಡಿ ಏನು ಹೇಳ್ತಾರೆ, ಕೆಲಸ ಟೈಮಿಗೆ ಬರೋದು ಇಂಪಾರ್ಟೆಂಟ್ ಅಲ್ವಂತೆ, ಕೆಲಸ ಆಗಿದೆಯೋ ಇಲ್ವೋ ಅನ್ನೋದು ಇಂಪಾರ್ಟೆಂಟ್ ಅಂತಾರೆ. ಅಂದರೆ ಇದು ತೋಟದಪ್ಪನ ಛತ್ರ ಆಫೀಸ್ ಬಿಡೋದು, ಯಾವಾಗಾದ್ರೂ ಬರ್ಬೋದು, ಯಾವಾಗಾದ್ರೂ ಹೋಗ್ಬೋದು. ಇವ್ರು ಏನು 1 ಅವರ್ ಕೆಲಸ ಮಾಡಿದ್ರು ಪರವಾಗಿಲ್ಲ, ಮಾಡಲಿದ್ರು ಪರವಾಗಿಲ್ಲ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಇವರು. ಹಂಗಾಗಿ ಇವ್ರು ಮಾಡಿದ್ದೇ ಕೆಲಸ, ಇವ್ರು ಆಡಿದ್ದೇ ಆಟ. ಇವ್ರನ್ನ ಯಾರೂ ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದ್ರೆ ಇವ್ರಿಗೆ ಈಗೋ ಹೊರಟಾಗತ್ತೆ. ಯಾಕಂದರೆ ದೊರೆಗಳಲ್ವ ಇವರು.
ಅದಕ್ಕೆ. ಓಕೆ. ಹೌದಲ್ವಾ? ಈಗ ಓದ್ತಾರೆ ಕೆಲಸ ಆಗಲ್ಲ. ಸರ್ ನೀವು ಸ್ಟೇಟ್ಮೆಂಟ್ ಕರೆಕ್ಟಾಗಿ ಕೊಡ್ತಾ ಇದ್ದೀರಲ್ಲ ಸರ್? ಅಲ್ಲಲ್ಲ, ರೆಕಾರ್ಡೆಡ್ ಇದು ಸ್ಟೇಟ್ಮೆಂಟು. ಇರ್ಲಿ ಅವ. ಇಲ್ಲ ಇರ್ಲಿಯಪ್ಪ ಅಲ್ಲ, ನಾನು ರೆಕಾರ್ಡ್ ಮಾಡ್ದಲ್ಲ. ನೀವು ಹೇಳ್ತಾ ಇದ್ರಲ್ಲ ಟೈಮಿಗೆ ಬರೋದು ಕರೆಕ್ಟ್ ಅಲ್ಲ, ನಿಮ್ ಕೆಲಸ ಆಗ್ಬೇಕಾಗಿರೋದು ರೈಟ್ ಅಲ್ಲ ಅಂತ. ನಿಮಗೆ ಅಂತಲ್ಲ, ಯಾರಿಗೇ ಆಗ್ಲಿ, ನೀವು ನಂದಲ್ಲ ಸರ್, ಯಾರಿಗೇ ಆಗಿರ್ಲಿ ಇಂಪಾರ್ಟೆಂಟ್ ಅಲ್ಲ. ಕೆಲಸ ಆಗಿದೆಯೋ ಇಲ್ಲ ಅಂತ ಇಂಪಾರ್ಟೆಂಟು, ಆಫೀಸ್ ಬಂದಿದೆಯಿಲ್ಲ ಅಂತ ಇಂಪಾರ್ಟೆಂಟ್ ಅಲ್ಲ. ಕರೆಕ್ಟ್ ಪಾಯಿಂಟ್ ಅಲ್ವಾ ಸರ್? ಓಕೆ ಸರ್. ಓಕೆ ಸರ್, ನಿಮ್ಮ ಹೆಸರು ಸರ್? ಶಿವಕುಮಾರ್. ನಾನು ಯಾಕೆ ಈ ವಿಷಯನ ಇಷ್ಟೊಂದು ಪಿನ್ ಪಾಯಿಂಟ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಶನಿವಾರ AW ಅವ್ರಿಗೆ ಫೋನ್ ಮಾಡಿದಾಗ ಇದೇ AW ಅವ್ರು ಹೇಳ್ತಾರೆ 1 ಅವರ್ ಮುಂಚಿತವಾಗಿ ಹೋಗಿದ್ದಾರೆ, ಹಂಗಾಗಿ ನಿಮ್ದು ಇಂಟಿಮೇಷನ್ ರೆಡಿ ಆಗಿಲ್ಲ ಅಂತ. ಸರ್, 1 ಅವರ್ ಮುಂಚೆ ಹೋಗೋದಕ್ಕೆ ಪರ್ಮಿಷನ್ ಕೊಡೋದಕ್ಕೆ ನೀವು ಯಾರು ಸರ್? ನೀವು ಒಬ್ಬ AW. ಯಾಕೆ ನಿಮ್ಮಿಗಿಂತ ಸುಪೀರಿಯರ್ ಆಫೀಸರ್ಸ್ ಇಲ್ವಾ ಸರ್? ಮೇಲ್ಗಡೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದಾರೆ, ಸುಬರ್ಡೆಂಟ್ ಇಂಜಿನಿಯರ್ ಇದ್ದಾರೆ, ಅವ್ರಿಗಿಂತ ನೀವು ದೊಡ್ಡವರಾ ಸರ್? ಹಾಗಂತ ನಿಮ್ಗೇನಾದರೂ ಬೆಸ್ಕಾಂ ಸ್ಪೆಷಲ್ ಒಂದು ಏನು ಇದು ಕೊಟ್ಟಿದೆಯಾ ಸರ್? ಏನು ಪವರ್ ಕೊಟ್ಟಿದೆಯಾ? ಯಾರು ಬೇಕಾದ್ರೆ ಎಷ್ಟೊತ್ತಿಗೆ ಹೋದ್ರು? ಏನು ಸರ್, 1 ಅವರ್ ಮುಂಚಿತವಾಗಿ ಹೋಗಿದ್ದಾರೆ ಅಂದರೆ ಏನರ್ಥ? ಯಾಕೆ ಹೋಗ್ತಾರೆ ಸರ್? ಅವತ್ತಿನ ದಿನ ಏನಾದರೂ ಕಟ್ ಮಾಡ್ತೀರಾ? ಶಿವಕುಮಾರ್ ಸಾಹೇಬ್ರೆ, ನೀವು ಈ ಪೀಣ್ಯ ಭಾಗದಲ್ಲಿ ಬನ್ನಿ. ಒಂದಿಷ್ಟು ಗಾರ್ಮೆಂಟ್ಸು, ಒಂದಿಷ್ಟು ಫ್ಯಾಕ್ಟ್ರಿಗಳಿದೆ. ಅಲ್ಲಿ ಏನು ರೂಲ್ ಗೊತ್ತಾ? 1 ಅವರ್ ಡಿಲೇ ಆದರೆ ಅವ್ರದ್ದು ಅರ್ಧ ದಿನದ ಸಂಬಳ ಕಟ್ಟಾಗುತ್ತೆ ಸರ್. ಅವ್ರ ಸಂಬಳ ಏನು ನಿಮ್ಮ ಥರ 2.5 ಲಕ್ಷ, 3 ಲಕ್ಷ, 1 ಲಕ್ಷ ಇರಲ್ಲ ಸರ್. 15,000 ರೂಪಾಯಿಂದ 30,000 ರೂಪಾಯಿ ಕನಿಷ್ಠ ಅವ್ರ ಸಂಬಳ. ಅವರು ಡಿಲೇ ಮಾಡಿದ್ರೆ, ಆಫೀಸ್ಗೆ ರೈಟ್ ಟೈಮ್ ಬರಲಿಲ್ಲ ಅಂದರೆ, ಕೆಲಸಕ್ಕೆ ರೈಟ್ ಟೈಮ್ ಬರಲಿಲ್ಲ ಅಂದರೆ ಅರ್ಧ ದಿನದ ಸಂಬಳ ಕಟ್ ಮಾಡ್ತಾರೆ, ಇಲ್ಲ ಪೂರ್ತಿ ದಿನದ ಸಂಬಳ ಕಟ್ ಮಾಡ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಸರ್ ದುಡ್ಡಿನ ವ್ಯಾಲ್ಯೂ. ಪರ್ಮಿಷನ್ ಕೊಡೋದಕ್ಕೆ ನೀವು ಯಾರು? ಪರ್ಮಿಷನ್ ಕೇಳೋದಕ್ಕೆ ಅವ್ರು ಯಾರು? ಎದ್ದು 1 ಅವರ್ ಮುಂಚೆ ಎದ್ದು ಹೋಗೋದಕ್ಕೆ ಅವ್ರು ಯಾರು? ಇವೆಲ್ಲ ಅಧಿಕಾರ ಕೊಟ್ಟಿದ್ದು ನಿಮಗೆ ಯಾರು? ದರ್ಪ ಆಗಲಿ ಸರ್. ಇದನ್ನ ಗಮನಿಸ್ತಿರುವಂತಹ, ಇದನ್ನ ನೋಡ್ತಿರುವಂತಹ ಶಿವಕುಮಾರ್ ಅವರ ಹೈಯರ್ ಆಫೀಸರ್ಸ್ ಇದಕ್ಕೆ ಸರಿಯಾದ ನ್ಯಾಯ ಕೊಡಿಸ್ಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಭಾರಿ ನೊಂದು ಮಾತಾಡ್ತಾ ಇದ್ದೀನಿ. ಇವತ್ತು ಬೆಸ್ಕಾಂನಲ್ಲಿ ಅಡ್ಮಿನಿಸ್ಟ್ರೇಷನ್ ಅನ್ನೋದೇ ಸತ್ತು ಹೋಗಿದೆ. ಅದನ್ನ ಶವವಾಗಿ ಮಾಡಿ ಗುಂಡಿ ತೆಗೆದು ಮುಚ್ಚಿಟ್ಟಿದ್ದಾರೆ. ಏನು ಈ ಕಳೆದ 2 ವರ್ಷದ ಕೆಳಗಡೆ ಮಾಂತೇಶ್ ಬೆಳಗಿ ಅವರು ಬಂದಾಗ ಸಂಭ್ರಮ ಪಟ್ಟಲ್ಲಿ ನಾನು ಒಬ್ಬ ಅದ್ಭುತ ವ್ಯಕ್ತಿ ಒಬ್ಬ ಬೆಸ್ಕಾಂಗೆ ಬಂದ್ರು. ಇದರಿಂದ ಬೆಸ್ಕಾಂ ಅತ್ಯದ್ಭುತವಾಗಿ ಬೆಳೆಯುತ್ತೆ, ಹಲವಾರು ಸುಧಾರಣೆಗಳು ಬರುತ್ತೆ, ಒಂದಿಷ್ಟು ಬದಲಾವಣೆಗಳು ಬರುತ್ತೆ ಅಂತ ಹಾಳು ಮಾಡಾಕಿದ್ರು ಸಾಹೇಬರು ಬಂದು. ಈ ಪುಣ್ಯಾತ್ಮರನ್ನ ಅದು ಯಾವ ಮಹಾನುಭಾವ ಅರಕೆ ಹೊತ್ತು ತಾಂಬಂದು ಈ ಬೆಸ್ಕಾಂ ಕೂರಿಸಿದ್ರು ಗೊತ್ತಿಲ್ಲ. ಟೋಟಲ್ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್. ಯಾವ ಒಬ್ಬ ಎಂಪ್ಲಾಯಿಗೂ ಭಯ ಅನ್ನೋದೇ ಇಲ್ಲ. ಇವರ ಆಡಳಿತ ಅವಧಿಯಲ್ಲಿ ಅತಿ ಹೆಚ್ಚಿನ ಟ್ರಾಪ್ಗಳಾಗಿದೆ, ಅತಿ ಹೆಚ್ಚಿನ ಕರಪ್ಷನ್ಸ್ ಆಗಿದೆ. ಯಾವ ಒಬ್ಬ ಅಧಿಕಾರಿಗೂ ಭಯವಿಲ್ಲ, ಯಾವ ಒಬ್ಬ ಕೆಳಮಟ್ಟದ ಕೆಳವರ್ಗದ ಒಬ್ಬ ನೌಕರನಿಗೂ ಭಯವಿಲ್ಲ. ಅವರು ಮಾಡಿದ್ದೇ ಕೆಲಸ, ಅವ್ರು ನಡೆದಿದ್ದೇ ರೀತಿ, ಅವ್ರನ್ನ ಯಾರು ಪ್ರಶ್ನೆ ಮಾಡಂಗಿಲ್ಲ. ಆ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಏನ್ ಮಾಡ್ತಾ ಇದ್ದೀರಿ ಸ್ವಾಮಿ? ಯಾರ ಮೇಲೆ ಆಕ್ಷನ್ ತಗೊಂಡಿದ್ದೀರಿ ಸ್ವಾಮಿ? ಯಾವ ತಪ್ಪಿಗೆ ನೀವು ಶಿಕ್ಷೆ ಕೊಟ್ಟಿದ್ದೀರಾ ಸ್ವಾಮಿ? ಒಬ್ಬ ಚಿಕ್ಕ ಹುಡುಗ ಸ್ಕೂಲಲ್ಲಿ ಸರಿಯಾಗಿ ಓದಿಲ್ಲ, ತಪ್ಪು ಮಾಡಿದಾನೆ, ಇನ್ನೊಂದು ಮಾಡಿದಾನೆ ಅಂದ್ರೆ ಚಡಿ ಏಟ್ ಕೊಡ್ತಾ ಇದ್ರು. ಅಂತ ಕಾಲ್ಮಂದಿಂದ ಬಂದಂಥವ್ರು ಇವರೆಲ್ಲ. ಇವತ್ತೇನು ಉದ್ಯೋಗಿಗಳು ಅಂತಿದ್ದಾರೆ, ನಾವೇನಿದ್ದೀವಿ, ನಾವೆಲ್ಲ ಚಡಿ ಏಟ್ಗಳು ತಿಂದದೆ ಬಂದಿದ್ದವರು. ಇಂಥವರ ಮಧ್ಯದಲ್ಲಿ ಈ ಅದ್ಭುತವಾದ ಅಡ್ಮಿನಿಸ್ಟ್ರೇಷನ್ ಇದೆಯಲ್ಲ, ಹಂಗಿರೋದಕ್ಕೆ ಇವತ್ತು ಈ ಪರಿಸ್ಥಿತಿ. ಸ್ವಾಮಿ, ಒಬ್ಬ ಉದ್ಯಮಿ, ಸಾರ್ವಜನಿಕ, ವಿದ್ಯುತ್ ಬೇಕಾದವನು ನಿಮ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಅದಷ್ಟು ಬೇಗ ಕ್ಲಿಯರ್ ಮಾಡಿದ್ರೆ ಡಿಪಾರ್ಟ್ಮೆಂಟಿಗೆ ದುಡ್ಡು ಬರುತ್ತೆ. 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ, 20 ಲಕ್ಷ ರೂಪಾಯಿಗಳಷ್ಟು ಒಂದೊಂದು ಇಂಟಿಮೇಷನ್ ಇರುತ್ತೆ. SC ಆಫೀಸ್ಗೆ ಹೋದ್ರೆ ಅದನ್ನು ಕೊಟ್ರೆ ಆದಷ್ಟು ಬೇಗ ಇಲಾಖೆಗೆ ದುಡ್ಡು ಬರುತ್ತೆ. ದುಡ್ಡು ಕಟ್ತಾರೆ ಜನ. ಇಲಾಖೆಗೆ ದುಡ್ಡು ಬಂದರೆ ನಿಮಗೆ ಸಂಬಳ ಬರುತ್ತೆ ಸ್ವಾಮಿ. ಸಿದ್ದರಾಮಯ್ಯನ ಸರ್ಕಾರದಲ್ಲಿ ನೀವೇನು ಹೊಸದಾಗಿ ಏನು ಸೃಷ್ಟಿ ಮಾಡೋದೇನಿಲ್ಲ, ಇರೋದನ್ನ ಫ್ರೀಯಾಗಿ ಕೊಟ್ಟಿದ್ದೀರಿ. ರೆವೆನ್ಯೂ ಇಲ್ಲ, ಬರ್ತಿರೋ ರೆವೆನ್ಯೂ ಕರೆಕ್ಟಾಗಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಕೈಲಾಗ್ತಾ ಇಲ್ಲ. ಇದನ್ನ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಅಂತಿರೋ, ಅಥವಾ ಬಂದಂಥ MD ಸಾಹೇಬರು, ಮಾಂತೇಶ್ ಬೆಳಗಿ ಸಾಹೇಬರು
ಮಹಾನ್ ವ್ಯಕ್ತಿಗಳು. ಇವರು ಡಿ ಸಿ ಆಗಿದ್ದಾಗ, ಈ ಮಹಾನುಭಾವರು ಡಿ ಸಿ ಆಗಿದ್ದಾಗ ಇವರ ಒಂದೊಂದು ಕೆಲಸಗಳನ್ನು ನೋಡಿ, ಏನು ಮಾಧ್ಯಮದಲ್ಲಿ ಬರ್ತಿರುವಂತಹ ಒಂದು ಚಿತ್ರಣಗಳನ್ನು ನೋಡಿ, ಪೇಪರ್ಗಳಲ್ಲಿ ದೊಡ್ಡ ದೊಡ್ಡ ಆರ್ಟಿಕಲ್ಗಳು ನೋಡಿ, ಅಬ್ಬಬ್ಬ ಎಂತ ಮಹಾನ್ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ, ಈ ಕಲಿಯುಗದ ಬಸವಣ್ಣ, 20ನೇ ಶತಮಾನದ ಬಸವಣ್ಣ ಅಂತ ತಲೆ ಮೇಲೆ ಹೊತ್ಕೊಂಡು ಆರಾಧಿಸಿದ್ರಲ್ಲಿ ನಾನು ಒಬ್ಬ. ಅಷ್ಟು ಅವ್ರನ್ನ ಇಷ್ಟಪಡ್ತಿದ್ದೆ. ಅಷ್ಟೊಂದು ಇಷ್ಟಪಡ್ತಿದ್ದಂಥ ವ್ಯಕ್ತಿ ಬಂದಾಗ ನಿಜವಾಗ್ಲೂ ಖುಷಿಪಟ್ಟೆ. ನಾನು ಪರ್ಸ್ನಲಿ ಖುಷಿಪಟ್ಟೆ. ಒಂದಿಷ್ಟು ಸುಧಾರಣೆ ಬರುತ್ತೆ, ಒಂದಿಷ್ಟು ಬದಲಾವಣೆ ಬರುತ್ತೆ ಇಲಾಖೆಯಲ್ಲಿ, ಒಂದಿಷ್ಟು ಭಯ ಭಕ್ತಿ ಬರುತ್ತೆ. ಇವ್ರು ಕೊಡ್ತಿರೋ ಸ್ಪೀಚ್ಗಳು ನೋಡ್ಬಿಟ್ಟು ಅದನ್ನೀಗ ಬಸವಣ್ಣವರೇ ಬಂದಿದ್ದಾರೆ ಅಂತ ತುಂಬ ಖುಷಿಪಟ್ಟಲ್ಲಿ ನಾನು. ಆದರೆ ಈ 2 ವರ್ಷದಲ್ಲಿ ಈ ಮಹಾನುಭಾವರು ಮಾಡಿದಂಥ ಆಡಳಿತ ರೆಕಾರ್ಡ್ ಬ್ರೇಕ್. ಯಾರ ಹಿಸ್ಟ್ರಿಲೂ ಇವ್ರ ಅವಧಿಲಾದಷ್ಟು ಟ್ರ್ಯಾಪ್ಗಳು ಹಾಗೇ ಇಲ್ಲ. ಯಾಕಂದ್ರೆ ತಗ್ಸಿ ಈ ಮಹಾನುಭಾವರು ಟ್ರ್ಯಾಪ್ ಆದಾಗಲೂ ಸ್ಟೇಟ್ಮೆಂಟ್ ಕೊಡಲ್ಲ. ಯಾವ್ದಾದ್ರು ಒಬ್ಬ ಲೈನ್ ಮ್ಯಾನ್ ಹುತಾತ್ಮನಾದರೆ ಆ ಲೈನ್ ಮ್ಯಾನ್ ಕುಟುಂಬಕ್ಕೂ ಸಾಂತ್ವನ ಹೇಳಲ್ಲ ರೀ. ಹೋಗ್ಲಿ, ನಮಗೋಸ್ಕರ ಅಂದರೆ ಇಲಾಖೆಯವ್ರಿಗೋಸ್ಕರ ಇಲಾಖೆಯಲ್ಲಿ ಕೆಲಸ ಮಾಡಿ ಮಡಿದಂಥ ಆ ಮಹಾನುಭಾವ ಒಬ್ಬ ಹುತಾತ್ಮ ಲೈನ್ ಮ್ಯಾನ್ಗೆ ಒಂದು ಶ್ರದ್ಧಾಂಜಲಿ ಹೇಳಷ್ಟು ಇವ್ರಿಗೆ ಸೌಜನ್ಯ ಇಲ್ದಂತ ಹೋಯ್ತು. ಹೋಗ್ಲಿ, ಯಾವ್ದಾದ್ರು ಒಂದು ಅದ್ಭುತ ಕೆಲಸ ಮಾಡಿದಂಥ ಒಬ್ಬ ಲೈನ್ ಮ್ಯಾನ್ಗೆ ಏನಾದ್ರು ಶಬಾಷ್ಗಿರಿ ಹೇಳಂತದಾದ್ರೂ ಮನೋಭಾವ ಇದೆಯಾ? ಅದೂ ಇಲ್ಲ. ಹೋಗ್ಲಿ, ತಪ್ಪು ಮಾಡ್ತಿರೋ ಅಧಿಕಾರಿಗಳ ಮೇಲೆ ಆಕ್ಷನ್ ತಗೊಂತ ಇದಾರ? ಅದೂ ಇಲ್ಲ. ಒಬ್ಬ AW ಏನೋ ಒಂದು ಅಪ್ಲಿಕೇಶನ್ನ ರಿಸೀವ್ ಮಾಡಲಿಲ್ಲ ಅಂದರೆ, ದೊಡ್ಡವರು ಅಂದರೆ ಏನು ಮಿನಿಸ್ಟರ್ ಲೆವೆಲಲ್ಲಿ ಕಾಂಟ್ಯಾಕ್ಟ್ ಇರೋಂಥವ್ರದ್ದು ಅಪ್ಲಿಕೇಶನ್ ಪಾಸ್ ಮಾಡಲಿಲ್ಲ ಅಂತನೋ ಏನೋ ಸಮಥಿಂಗ್ ಪ್ರಾಬ್ಲಮ್ ಆಗಿ ಅವ್ರನ್ನ ಇಮ್ಮಿಡಿಯೇಟಾಗಿ ಸಸ್ಪೆಂಡ್ ಮಾಡಿದ್ರು ಸಾಹೇಬರು. ಅಂತ ಮಹಾನುಭಾವರು. ಅಂದರೆ ಇವ್ರಿಗೆ ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕು ಕಂಪ್ಲೇಂಟು. ಸಣ್ಣ ಪುಟ್ಟ ನಮ್ಮಂಥವ್ರು ಬಳಗಾರನೋ ಸುರೇಶನೋ ರಮೇಶನೋ ಕೊಟ್ಟರೆ ಇವರೆಲ್ಲ ಕಂಪ್ಲೇಂಟ್ ರಿಸೀವ್ ಮಾಡ್ಕೊಳ್ಳಲ್ಲ. ಇವ್ರು ಬೇಕಾಗಿಲ್ಲ. ಅಷ್ಟು ಅದ್ಭುತ ಆಡಳಿತ ಅವಧಿ. ಆಗಲಿ, ನಮ್ಮ ಶಿವಕುಮಾರ್ ಸಾಹೇಬ್ರನ್ನ ಮತ್ತೆ ಕೇಳ್ತಾ ಹೋಗೋಣ, ಅವರ ಒಂದು ಪ್ರವಚನ ಹೆಂಗಿರುತ್ತೆ ಅಂತ ಕೇಳಿಸ್ಕೊಳ್ಳಿ. ಓಕೆ ಸರ್, ಅದನ್ನೇ ತೋರಿಸ್ತೀನಿ ಸರ್. ನಾನು ಅದನ್ನೇ ಪ್ರಶ್ನೆ ಮಾಡ್ತೀನಿ ನಿಮ್ ಮುಂದೆ ಬಂದು. ಅದಕ್ಕೆ ನೀವು ಅವತ್ತು ಆನ್ಸರಬಲ್ ಪರ್ಸನ್, ದಯವಿಟ್ಟು ನೀವು ಅವತ್ತು ಆನ್ಸರ್ ಕೊಡ್ಬೇಕು ಅಂತಾನೆ ನಾನು ಕೇಳ್ತಿರೋದು. ಇಲ್ಲ ಅವತ್ತೇ ಎನಿ ಟೈಮ್ ಅಲ್ಲ, ನೀವು 100% ಸರ್ ಆನ್ಸರಬಲ್ ಪರ್ಸನ್. ನೀವು 100% ನೀವೇ ಆನ್ಸರಬಲ್ ಪರ್ಸನ್, ಬಿಕಾಸ್ ಯು ಆರ್ ದ AW. ಹೌದು ಸರ್, ಗೊತ್ತಿಲ್ಲ ಸರ್ ನಮ್ಗೆ ಅಷ್ಟೊಂದು ನಾಲೆಜ್. ನೋಡಿ, ಸಂಬಳ ಕೊಟ್ಟು ಕೂಡಿಸಿರೋದೇನಿಗೆ ಆನ್ಸರ್ ಕೊಡೋದಕ್ಕೆ ಅಂತ. ನೀವು ಬರೀ ಆನ್ಸರ್ ಕೊಟ್ಟರೆ ದುಡ್ಡು ಬರಲ್ಲ ಸ್ವಾಮಿ. ಕೆಲಸ ಮಾಡಿ ಅದಕ್ಕೆ ಬೇಕಾದಂಥ ಪೂರಕ ದಾಖಲಾತಿಗಳನ್ನ ಕೊಟ್ಟಾಗ ದುಡ್ಡು ಬರುತ್ತೆ. ನೀವು ಸುಮ್ಮನೆ ಆನ್ಸರಬಲ್ ಅಂತ ಹೇಳ್ಬಿಟ್ಟು ಫೋನ್ ಎತ್ಬಿಟ್ಟು ಡಿಪಾರ್ಟ್ಮೆಂಟಲ್ಲಿ ಪುಕ್ಸಟೆ ಸಿಮ್ಮು, ಓಡಾಡಕ್ಕೆ ಒಂದು ಪುಕ್ಸಟೆ ಗಾಡಿ, ಕೈ ತುಂಬ ಸಂಬಳ ಕೊಟ್ಟು ನಿಮ್ಮನ್ನ ಕೂರಿಸಿರೋದು ಬರೀ ಆನ್ಸರ್ ಮಾಡೋದಕ್ಕೆ ಅಷ್ಟೇ ಅಲ್ಲ ಸರ್. ಕೆಲಸ ಮಾಡೋದಕ್ಕೂ ಕೊಟ್ಟಿದ್ದಾರೆ. 3 ದಿನಗಳ ಕಾಲಾವಕಾಶದಲ್ಲಿ ಒಂದು ಅಡಿಷನಲ್ ಲೋಡ್ 50 HP ಲೋಡ್ಗೆ ನೀವು ಇಂಟಿಮೇಷನ್ ಕೊಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದೀರಿ. ಯಾವ ಕಾರಣಕ್ಕೂ ನೀವೇ ಹೇಳ್ಬೇಕು ಉತ್ತರ. ಸರ್ ನಮ್ಗೆ ಅಷ್ಟೊಂದು ನಾಲೆಜ್ ಇಲ್ಲ ಸರ್, ನಿಮ್ಮಷ್ಟು ನಾಲೆಜ್ ನಮ್ಗೆ ಇಲ್ಲ. ಆಯ್ತು ಸರ್, ಓಕೆ ಸರ್, ರಿಕ್ರೂಟ್ಮೆಂಟ್ ಮಾಡಿದ್ರೆ ಆನ್ಸರ್ ಆಯ್ತು ಸರ್. ಇವಾಗ ನೀವ್ ಹೇಳಿದ್ರಲ್ಲ ಟೈಮಿಂಗ್ ಮುಖ್ಯ ಅಲ್ಲ ಕೆಲ್ಸ ಆಗೋದ್ ಮುಖ್ಯ ಅಂತ. ನಿಮ್ಗೆ 3 ದಿನ ಬೇಕಾ ಸರ್ ಒಂದು ಇಂಟಿಮೇಷನ್ ಕೊಡೋದಕ್ಕೆ? ಓಕೆ ಸರ್, ನಾನು ಇದೇ ಪ್ರಶ್ನೆ ಕೇಳ್ತೀನಿ, ನೀವೇನ್ ತಲೆ ಕೆಡ್ಸ್ಕೊಬೇಡಿ ಸರ್. ಅದ್ ನನ್ ತಪ್ಪಲ್ಲ ಸರ್, ಅದು ಸರ್ ಅದ್ ನನ್ ತಪ್ಪಲ್ಲ, ನಿಮ್ಮ ಬೆಸ್ಟ್ ತಪ್ಪು. ಅವ್ರು ಕಳಿಸ್ಬೇಕಾಗಿತ್ತು. ಅಂತ ಹೇಳಿದ್ರೆ ನಾನು ಏನಂತ ಕೇಳಿದ್ರೆ ತಪ್ಪಿದ್ರೆ ಅದಕ್ಕೆ ಡಿಲೇ ಆಗಿದೆ ಅಂತ ಹೇಳಿದಿನ? ಹಂಗಲ್ಲ ಸರ್, ಇವಾಗ ಡಿಲೇ ಆಗಿದೆ ಅವ್ರ ಮೇಲ್ ಕಳ್ಸಿಲ್ಲ ಅಂದ್ರೆ ನನ್ ತಪ್ಪದು. ನಾನು ಅವತ್ತೇ ಹೇಳ್ಬಿಡ್ತೀನಿ, ನೀವ್ ಹೇಳಂಗಿಲ್ಲ. ಹಂಗಲ್ಲ, ನಿಮ್ ತಪ್ಪಿಂದಾನೆ 3 ದಿನ ಡಿಲೇ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾರು ತಪ್ಪಿಲ್ಲ? ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರ ತಪ್ಪಿಂದ. ಅದೇ ಅದಕ್ಕೆ ನಾವು ಸರಿ ಮಾಡ್ಬೇಕು. ಸರಿ ಮಾಡ್ತದ ಸರ್ ಇದು ಸರ್. ನಾನು ಬೆಳಿಗ್ಗೆಯಿಂದ ಫಾಲೋ ಅಪ್ ಮಾಡ್ತಾ ಇದ್ದೀನಿ, ಬೆಳಿಗ್ಗೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ಮೊನ್ನೆಯಿಂದ ಮಾಡ್ತಾ ಇದ್ದೀನಿ, ಇವಾಗ ಮಾಡ್ತಾ ಇದ್ದೀನಿ. ಒಂದು ಅಡಿಷನಲ್ ನೋಡಿ 3 ದಿನ ಬೇಕಾ ಸರ್? ನೀವೇ ಹೇಳಿ ಹೋಗ್ಲಿ. ಅಲ್ಲರಿ, ಅದು ಎಕ್ಸಿಸ್ಟಿಂಗ್ ಮೈನರ್ KV HP ಒಂದಿದೆ, 40 HP ಒಂದಿದೆ. ಎಂತ ಹೇಳತ್ತಪ್ಪ ಅದು ಚೈಲ್ಡ್ ಐಡಿ ಆಗೋದಕ್ಕೆ ಅನ್ನೋದಕ್ಕೆ? ಹೌದಪ್ಪ, ನಿಮ್ಮನ್ನ ಯಾರು ಕೇಳಿದ್ರು? ನಿಮ್ಮನ್ನ ಯಾರ ಕೇಳಿ ಹೋಗ್ಲಿ, ಅಲ್ಲ ಕೇಳಿ ಹೋಗ್ಲಿ. ನಿಮ್ಮನ್ನ ಯಾಕ್ರಿ ನಾವು ಕೇಳ್ಬೇಕು? ನಮ್ಮನ್ನ ಕೇಳ್ತೀವಿ ನಾವು. ಅದೇ ಕೇಳಿ ಮುಗಿಸ್ಕೊಡಿ. ಇವಾಗ ಎಷ್ಟೊತ್ತು ಬೇಕು ನಿಮ್ಗೆ ಒಂದು ಇಂಟಿಮೇಷನ್ ಕೊಡೋದಕ್ಕೆ? ಯಾವಾಗ ಕೊಡ್ತೀರಾ ಇಂಟಿಮೇಷನ್? ಯಾವಾಗ ನೀವು ಕೊಡ್ತೀರಾ ಇಂಟಿಮೇಷನ್? ಯಾವಾಗ ಕೊಡ್ತೀರಾ? 3 ದಿನ ಬೇಕಾ ನಿಮ್ಗೆ ಒಂದು ಇಂಟಿಮೇಷನ್ ಕೊಡೋದಕ್ಕೆ? ನಾಳೆ ಸಿಗುತ್ತೆ ನಿಮ್ಗೆ ಇಂಟಿಮೇಷನ್. ಅಲ್ಲ, 3 ದಿನ ಬೇಕಾ ನಿಮ್ಗೆ ಒಂದು ಇಂಟಿಮೇಷನ್ ಕೊಡೋದಕ್ಕೆ ಅಡಿಷನಲ್ ನೋಡು? ಅದನ್ನೇ ಮಾತಾಡ್ತೀನಿ. ಹೇಳಿ. 3 ದಿನ ಬೇಕಾ ಇಂಟಿಮೇಷನ್ ಕೊಡೋದಕ್ಕೆ? ಹೇಳಿ.
ಮಲ್ಟಿಪಲ್ ಇದೆಯಾ? ಓನ್ಲಿ 24 hours ಟೈಮ್ ತಗೊಳತ್ತಪ್ಪ ಅದು ಚೈಲ್ಡ್ ಐಡಿ ಆಗೋದಕ್ಕೆ ಅನ್ನೋದಕ್ಕೆ. ಹೇಳಿ, ನೀವೇ ಹೇಳಿ. ಒಂದು ಸಿಂಗಲ್ ಇನ್ಸ್ಟಾಲೇಷನ್ಗೆ ನಿಮ್ಗೆ 48 ಗಂಟೆಗಳ ಕಾಲ ಬೇಕಾ? 48 ಗಂಟೆ ಕಾಲ ಅಂತಲ್ಲ, ಇಲ್ಲಿ ಸರ್ವಿಸ್ ಕನೆಕ್ಷನ್ ಟೆಲಿಫಿಕೇಶನ್ ಅನ್ನೋದು ಸರಿಯಾಗಿ ಕಲಿತಿಲ್ಲ. ಓಕೆ, ಹಾಗಾಗಿ ನಾವು ಕ್ಲಾರಿಫಿಕೇಶನ್ ಕೊಟ್ಟಿದೀವಿ. ಓಕೆ, ಅವ್ರಿಗೆ ನೋಡಿ ವೀಕ್ಷಕರೇ, ದಯವಿಟ್ಟು ಇಲ್ಲಿ ನಾನು ಯಾವಾಗ ಧ್ವನಿ ಜಾಸ್ತಿ ಮಾಡ್ತೀನಿ, ಅವರು ಬಾರಪ್ಪ, ಇರಪ್ಪ, ಇವರು ಏಕವಚನದಲ್ಲಿ ಬಳಸ್ಬೋದು. ಇನ್ನು ಮುಂದೆ ಇದೆ, ಇದು ಇನ್ನೂ ಇಲ್ಲಿ ಮುಗ್ದಿಲ್ಲ. ಇವ್ರನ್ನ ಮಾತ್ರ ಯಾರು ಏಕವಚನದಲ್ಲಿ ಮಾತಾಡಿಸ್ಬಾರ್ದು. AEE ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಸಾಹೇಬರು. ಹಂಗಾಗಿ ಇವ್ರನ್ನ ಯಾರು ಏಕವಚನದಲ್ಲಿ ಮಾತಾಡಿಸ್ಬೋದು, ಬಟ್ ಇವ್ರು ಎಲ್ಲರನ್ನೂ ಏಕವಚನದಲ್ಲಿ ಮಾತಾಡಿಸ್ತಾರೆ. ಕಾರಣನೂ ಕೊಡ್ತೀನಿ ನಾನು. ಕ್ಲಾರಿಫಿಕೇಶನ್ ಮೇಲೆಲ್ಲ ಕ್ಲಾರಿಫೈ ಮಾಡಿದ್ದಾರೆ. ಓಕೆ, ಓಕೆ, ಅದನ್ನೇ ಶನಿವಾರ ತಗೋಬೋದಾಯ್ತಲ್ಲ ಸರ್, ನಾನು ಅದನ್ನೇ ಕೇಳ್ತಾ ಇರೋದು. ಶನಿವಾರನೇ ನಾವು ಕೇಳಿದ್ದು. ಅವ್ರು ಕೊಟ್ಟಿರೋದು ಇವತ್ತು ಮಾಡಿದ್ದು. ಇವತ್ತು ರಿಟರ್ನ್ ಮೇಲ್ ಮಾಡಿದ್ದಾರೆ. ಅದನ್ನೇ ನಾನು ಹೇಳ್ತಾ ಇರೋದು. ಅಲ್ವಾ, ನಿನ್ನೆ ಸಂಡೆ ಹಾಲಿಡೇ ಅಲ್ವಪ್ಪ? ಹೌದಪ್ಪ, ನನ್ಗೂ ಗೊತ್ತು. ನಿನ್ನೆ ಸಂಡೆ ಹಾಲಿಡೇ ಅಂತ ನನ್ಗೂ ಗೊತ್ತಪ್ಪ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಮತ್ತೆ ಇನ್ನೇನು, ಶನಿವಾರನೇ ತಗೋಬೋದಾಯ್ತಲ್ಲಪ್ಪ, ಯಾಕೆ ತಗೊಳ್ಳಿಲ್ಲಪ್ಪ? ಶನಿವಾರನೇ ತಗೊಳಕ್ ಕೊಟ್ಟಿದ್ದೀವಿ. ಏನ ಇವತ್ತು ಶನಿವಾರನೇ ಮೇಲ್ ಮತ್ತೆ ಯಾಕೆ ಕಳ್ಸಿಲ್ಲ ಅವರು? ಅಂದ್ರೆ ನೀವು ಹೈಯರ್ ಆಫೀಸರ್ಸ್ ಏನ್ ಬೆಲೆ ಇಲ್ಲ ಹಂಗಂದ್ರೆ? ಹಾಗೆ ನಿಮ್ಮ ಕೆಳಗಡೆ ಸಬಾರ್ಡಿನೇಟ್ ಆಫೀಸರ್ಸ್ಗಳಿಗೆ ನಿಮ್ ಮಾತಾಡಿದ್ರೆ ಬೆಲೆ ಇಲ್ಲ ಅಂದಂಗ ಆಯ್ತಲ್ಲ? ಯಾರಂದ್ರು? ನೀವೇ ಹೇಳ್ತಾ ಇದೀರಲ್ರಿ ಇವಾಗ. ಶನಿವಾರ ಕೇಳಿದ್ರೆ ಇವತ್ತು ಕಳ್ಸಿದಾರೆ ಅಂತ. ನೀವು ಸುಮ್ಮನೆ ಮಾತಾಡ್ಬೇಕಂತ ಮಾತಾಡ್ತಾ ಇದ್ರೆ ಬಿಟ್ರೆ ನೀವು ಮಂದಿರದಲ್ಲಿ ಏನೋ ನಿಂತಿದ್ಯಾ? ಇಲ್ವಾ? ಹೇಳಿ. ಇಲ್ವಾ? ಏನಿಲ್ವಾ ಹಂಗಂದ್ರೆ? ಈಗ ನೀವು ಕಾಲ್ ಮಾಡಿದ್ದೀರಿ ಕೇಳಿ, ನಂಗೆ ಇಂಟಿಮೇಷನ್ ಬೇಕು ಅಂತ. ಹೌದಲ್ವಾ? ನಾಳೆ ಸಿಗುತ್ತೆ. ಅದೇ ಇವಾಗ ಬೇಕು ಅಂತ ನಾನು ಕೇಳ್ತಾ ಇರೋದು. ಇವಾಗ ಬೇಕಾದ್ರೆ ಅದು ಹೆಂಗ್ ಸಿಗುತ್ತೆ? ಯಾಕೆ ಸಿಗಲ್ಲ? ಆಗ್ಬೇಕಲ್ಲ. ಯಾಕೆ ಸಿಗಲ್ಲ? ಕೊಟ್ರೆ ಸಿಗುತ್ತೆ, ಯಾಕೆ ಸಿಗಲ್ಲ? ಆಯ್ತು, ಬನ್ನಿ, ಬಾ ತಗೋ. ಎಲ್ಲಿ ಬರ್ಬೇಕು? ಬನ್ನಿ. ನೋಡಿ ಇವರು ಅದ್ಭುತ ಕನ್ನಡ ಎಷ್ಟು ಚೆನ್ನಾಗಿದೆ. ಬಾ ತಗೋ ಅಂತ ಹೇಳ್ತಾರೆ, ಬನ್ನಿ ಅಂತಾರೆ. ಇವರು ಹೆಂಗ್ ಬೇಕಾದ್ರೂ ಮಾತಾಡ್ಬೋದು. ಮುಂದಕ್ಕೂ ಇದೆ, ನಾನು ಏಕವಚನದಲ್ಲೇ ಮಾತಾಡಿದ್ದೀನಿ. ಬನ್ನಿ ಸಾಹೇಬ್ರೆ, ತುಂಬಾ ತಪ್ಪು ಮಾಡ್ತಾ ಇದ್ದೀರಾ ನೀವು, ತುಂಬಾ ತಪ್ಪು ಮಾಡ್ತಾ ಇದ್ದೀರಾ. ಬೇಡ, ಯಾರೇ ತಪ್ಪು ಮಾಡಿ? ನಾನು ಹೇಳ್ತಾ ಇದ್ದೀನಲ್ಲ, ಬೇಡ. ಹೇಳಿ ನೋಡಿ, ದಯವಿಟ್ಟು ಹೇಳ್ತಾ ಇದ್ದೀನಿ, ನಾನು ಎಷ್ಟು ಕ್ಲೀನ್ ಆಗಿ ಮಾತಾಡ್ತಾ ಇದ್ದೀನೋ ನೀವು ಅಷ್ಟೇ ಕ್ಲೀನ್ ಆಗಿ. ಬೇಡ, ಇವು ಬೇಡ, ದಯವಿಟ್ಟು ಹೇಳ್ತಾ ಇದ್ದೀನಿ. ಬನ್ನಿ ತಗೊಳ್ಳಿ. ಇವಾಗ ಕೊಡ್ತೀರಾ? ಬರ್ತೀನಿ 5:15ಗೆ. ಬನ್ನಿ, 100% ಕೊಡ್ಬೇಕು. ಬಾಪ. ಕೊಟ್ಟಿಲ್ಲ ಅಂದ್ರೆ ನೀನೇ ಜವಾಬ್ದಾರಿ, ಹೇಳ್ತಾ ಇದ್ದೀನಿ. ಆಯ್ತು ಬಾ. ಓಕೆ, ಡನ್. ಕೇಳಿಸ್ಕೊಂಡ್ರಲ್ಲ? ಒಂದ್ಸರಿ ಬನ್ನಿ ಅಂತಾರೆ, ಒಂದ್ಸರಿ ಬಾಪ ಅಂತಾರೆ, ಬಾ ಅಂತಾರೆ. ಅವಾಗ ನಾನು ಹೇಳ್ತೀನಿ, ನೀನೇ ಜವಾಬ್ದಾರಿ. ಎಸ್, ನನಗೆ ಹಕ್ಕಿದೆ. ನಾನೊಬ್ಬ ಸಾರ್ವಜನಿಕನಾಗಿ, ನಾನೊಬ್ಬ ಗುತ್ತಿಗೆದಾರನಾಗಿ, ನಾನೊಬ್ಬ ತೆರಿಗೆ ಕಟ್ಟುವನಾಗಿ ನಾನು ಮಾತಾಡೋದ್ರಲ್ಲಿ ಹಕ್ಕಿದೆ. ಮತ್ತು ನಾನು ಪ್ರಾಮಾಣಿಕವಾಗಿ ಮಾತಾಡಿದ್ದೀನಿ, ಯಾವುದೇ ರೀತಿಯಾದ ಅತಿಶೋಕ್ತಿ ಮಾತಾಡಿಲ್ಲ. ಇವರು ಮಾತಾಡುವಾಗ ಇವರ ನಾಲ್ಗೆ ಮೇಲೆ ಇಡ್ತಾ ಇರಬೇಕು, ಅಥವಾ ಕನ್ನಡ ಬರಲ್ಲ ಅಂದ್ರೆ ಇವ್ರು ಈ ಸ್ಥಾನಕ್ಕೆ ಕೂತ್ಕೊಳ್ಳೇಬಾರ್ದು. ಒಂದು ಕನಿಷ್ಠ 50 HP ಕರೆಂಟ್ನ ಕೊಡುವಂತಹ ಒಂದು ಇಂಟಿಮೇಷನ್ ಕೊಡೋದಕ್ಕೆ ಇವ್ರು 3 ದಿನ ಬೇಕಾಯ್ತು ಅಂದ್ರೆ ಇನ್ನು ಮಿಕ್ಕಿದಕ್ಕೆಲ್ಲ ಇನ್ನು ಎಷ್ಟೆಷ್ಟು ದಿನ ಇಟ್ಕೋಬಹುದು? ಇಷ್ಟಕ್ಕೆ ಮುಗಿಲಿಲ್ಲ, 5:15 ಬರಕ್ಕೆ ಹೇಳ್ತಾರೆ. ಆದರೆ ನಾನು ಆವಾಗ ಹೆಚ್ಚು ಕಡಿಮೆ ಲಾಲ್ಬಾಗ್ ಹತ್ರ ಇರ್ತೀನಿ, ನನ್ನ ಕೈಲಿ ಹೋಗೋಕ್ಕಾಗಲ್ಲ ಅಂತ ನಮ್ಮ ರಿಪೋರ್ಟರ್ ಆದ ಮಧುಸೂದನ್ನ ಕಳಿಸ್ತೀನಿ. ಮಧುಸೂದನ್ ಅವರು ಹೋದಾಗ ನಮ್ಮ ಮಧುಸೂದನ್ ಹತ್ರ ನೀವು ನಡ್ಕೊಂಡ ರೀತಿ ಅಕ್ಷರಶಃ ಒಬ್ಬ ರೌಡಿ ರೀತಿಯಲ್ಲಿ ಎದ್ದು ಬರ್ತೀರಲ್ಲ, ಯಾರೇ ನಿಮ್ಗೆ ಅಧಿಕಾರ ಕೊಟ್ಟಿದ್ದು? ಏನು ನಿಮ್ಮ ಕಚೇರಿಗೆ ಬಂದರೆ ನಿಮ್ಮ ಕಚೇರಿಲಿ ಇರುವಂಥ ಒಬ್ಬ ಗ್ರಾಹಕನಿಗೋ ಗುತ್ತಿಗೆದಾರನಿಗೂ ಇದೇ ರೀತಿಯಾಗಿ ನಡ್ಕೊತೀರಾ? ಏನು ಅನ್ಕೊಬಿಟ್ಟಿದ್ದೀರಾ ಸ್ವಾಮಿ ನಿಮ್ಮಷ್ಟಕ್ಕೆ ನೀವು? ಏನು ಅನ್ಕೊಬಿಟ್ಟಿದ್ದೀರಾ? ಏನು ನಾವು ಕೇಳಬಾರ್ದು ಕೇಳಿದ್ವಿ? ಏನು ನಾನು ಹೇಳ್ಬಾರ್ದು ಹೇಳಿದೆ? ಯಾಕೆ ಸ್ವಾಮಿ ನಿಮ್ಮ ಎಂಪ್ಲಾಯಿ 1 ಗಂಟೆ ಮುಂಚೆ ಹೋಗಿದ್ರೆ 1 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡೋದು ತಪ್ಪೇನು ಅಂತ ಕೇಳಿತ್ತಪ್ಪ? ಯಾಕೆ ಸ್ವಾಮಿ ನಿಮ್ಮ ಎಂಪ್ಲಾಯಿ ಮೇಲ್ನ ಶನಿವಾರನೇ ಕಳಿಸ್ಬೇಕಾಗಿತ್ತು, ಕಳಿಸಿಲ್ಲ, ಸೋಮವಾರ ಕಳಿಸಿದ್ದಾರೆ ಅಂತ ಕೇಳಿದ್ದು ತಪ್ಪ? ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂದಿದ್ದಕ್ಕೆ ತಪ್ಪ? ಇವೆಲ್ಲ ತಪ್ಪ? ಇವರ ಸಂಪೂರ್ಣ ವಿಡಿಯೋ, ಇವರು ಮಾತಾಡಿರೋ ಸಂಪೂರ್ಣ ವಿಡಿಯೋ ಈ ಪಕ್ಕದ ವಿಡಿಯೋದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ. ಸರ್, ವಿಜಯಲಕ್ಷ್ಮಿ ಆಗಿದೆಯಾ? ಅದಾಗಿದೆಯಾ ಇಂಟಿಮೇಷನ್? ಅದು ಇಂಟಿಮೇಷನ್ ಅವರೇನಾ ಮಾತಾಡಿದ್ರಾ? ನಾವೇ ಮಾತಾಡಿರೋದು. ಬಡಗೇರ ಅಂತ ಮಾತಾಡಿದ್ರೆ ಯಾರು? ಹೌದು ಆಗಿದೆ ಸರ್, ಅದು ವಿಜಯಲಕ್ಷ್ಮಿ. 5:15 ಆಗುತ್ತೆ ಅಂತ ಹೇಳಿದ್ರಂತೆ.
ಅವ್ರಿಗೆ ಹೇಳ್ತಾ ಇದ್ರೆ ಅಯ್ಯೋ ಎಷ್ಟು ಮಾತಾಡಿದ್ರು ಗೊತ್ತಾ, ಏನು ಹೇಳಿ ಅದೇನಾಗಿದೆ, ಅದು ಸರ್ವಿಸ್ ಕನೆಕ್ಷನ್ ಬರಬೇಕಾಗಿತ್ತು. ಅಲ್ಲ ಆ್ಯಕ್ಚುಲಿ ನಿಮ್ಮ ಪ್ರಾಬ್ಲಮ್ಗಳು 101 ಇದೆ ಸರ್ ಅದು. ಆಯ್ತು, ಪ್ರಾಬ್ಲಮ್ ಬಿಟ್ಬಿಡಿ. ಅಲ್ಲ ಪ್ರಾಬ್ಲಮ್ ಬಿಟ್ಬಿಡಿ, ಅಲ್ಲ ಪ್ರಾಬ್ಲಮ್ಮೇ ಇದೆ. ಪ್ರಾಬ್ಲಮ್ ಇರೋದನ್ನೇ ಕರೆಕ್ಟಾಗಿ ಹೇಳಿದ್ರೆ ನಾನು ಅವ್ರಿಗೆ ಒಂದು ನಿಮಿಷ ಹೇಳೋದು ಕೇಳಿ. ಪ್ರಾಬ್ಲಮ್ ಇರೋದನ್ನೇ ಹೇಳಕ್ಕೆ ಹೋದರೆ ನಮಗೆ ಕಿವಿ ಸುಚ್ಚಿದಂಗೆ ಅಂತ ನೀವು ಹೇಳ್ತೀರಾ. ಆಯ್ತಾ, ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ಇಲ್ತದ್ದೇನು ಇರೋದಿಲ್ಲ. ಪ್ರಾಬ್ಲಮ್ ಇಲ್ತದನ್ನೇ ತೊಗೊಂಬರೋಕ್ಕಾಗೋದಿಲ್ಲ, ಪ್ರಾಬ್ಲಮ್ ಇರೋದನ್ನೇ ತರೋಕ್ಕಾಗೋದಿಲ್ಲ. ಪ್ರತಿಯೊಂದು ಪ್ರಾಬ್ಲಮ್ಮೇ. ಆಯ್ತು, ಈಗ ಏನಾಗಿದೆ ಹೇಳಿ, ಅದು ಹೇಳಿ. ಈಗ ಏನಾಗಿದೆ ಅಂತ ಅದನ್ನ ಇಟ್ಕೊಂಡಿದ್ದೀರಿ, ಇಂಟಿಮೇಷನ್ ಕೊಡದ ನೀವು ನಿಂದಿರ್ಸ್ಕೊಂಡಿದ್ದೀರ. ಇಂಟಿಮೇಷನ್ ಕೊಡಬೇಕಂದ್ರೆ ಪ್ರಪೋಸಲ್ ಸೆಲ್ಫ್ ಅಂತ ಕಳಿಸಿದ್ದಾರೆ. ಅದು ಸೆಲ್ಫ್ ಅಲ್ಲ, ಸರ್ವಿಸ್ ಕನೆಕ್ಷನ್. ಓಕೆ. ಸೊ ಹಂಗಾಗಿ ಮೇಲ್ ಮಾಡಿದ್ದೀನಿ, ಸೆಲ್ಫ್ ಸರ್ವಿಸ್ ಕನೆಕ್ಷನ್ ಅಂತ. ಓಕೆ, ಓಕೆನಾ? ಇವತ್ತು ಅವ್ರು ರಿಪ್ಲೈ ಮಾಡಿದ್ದಾರೆ, ಏನಂತ, ಇದು ಸೆಲ್ಫ್ ಅಲ್ಲ ಸರ್ವಿಸ್ ಕನೆಕ್ಷನ್ ಅಂತ. ಸರ್ವಿಸ್ ಕನೆಕ್ಷನ್ ಅಂದ್ರೆ SLC ಬರುತ್ತಲ್ಲ. ಸೊ ಅದು ಆಗ್ಬೇಕಂದ್ರೆ ಅದು ಸೆಲ್ಫ್ ಸರ್ವಿಸ್ ಕನೆಕ್ಷನ್ ಅಂತ ನಮ್ಗೆ ಗೊತ್ತಾಗಬೇಕಲ್ಲ. ಅದು ಯಾರು ಮಾಡಬೇಕಾಗಿರೋದು? ಅದೇ ನಮ್ಮವರು, ನಿಮ್ಮವರೇ ತಾನೇ ಮಾಡಬೇಕು. ಅದನ್ನ ಮಾಡಿ ಕಳಿಸ್ಬೇಕಾಗಿತ್ತಲ್ಲ. ಯಾಕೆ ಮಾಡಿಲ್ಲ ಅಂತ ಯಾರು ನಿಮ್ಮವರು ಯಾಕೆ ಮಾಡಿಲ್ಲ, ಯಾಕೆ ಡಿಲೇ ಮಾಡಿದ್ರು, ಇಲ್ಲೇವರೆಗೆ ಯಾಕೆ ಡಿಲೇ? 3-4 ದಿನ ಬೇಕಾ ಸಿಂಗಲ್ ಒಂದು ಅಪ್ಲಿಕೇಶನ್ಗೆ? ಯಾರು ಕೇಳ್ಬೇಕು ಅವಾಗ? ಅದು ನಿಮ್ಮನ್ನೇ ಕೇಳಬೇಕು ಸರ್, ಬೇರೆ ಯಾರನ್ನ ಕೇಳಬೇಕು? ಹೆಡ್ ಆಫ್ ದಿ ಆಫೀಸ್ ಯಾರು? AW ನೀವಿದ್ದೀರಿ, SC ಇದ್ದೀರಾ, ಕೇಳಿ ಸರ್. ಮೇಲೆ ತಗೊಂಡು ತಲುಪಿಸ್ಬೇಕಲ್ಲ. ನಿಮ್ದು ಏನು ರೆಕಾರ್ಡ್ಸ್ ಬಂದ ತಕ್ಷಣ ನೀವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗೋದಿಲ್ವಲ್ಲ. ಪ್ರತಿ ಒಂದು ವಿಷಯ ಅಲ್ಲ, ನಾನು ಹೇಳ್ತಾರೆ ಕುಂತಿದ್ದೀರಿ ಕುಂತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸರ್. ನಮ್ದು ಅಪ್ಲಿಕೇಶನ್ ಬಂದ ತಕ್ಷಣ ಚೆಕ್ ಮಾಡಬೇಕಾಗಿರೋ ಕರ್ತವ್ಯ. AW ಯಾರು ಆಗಿದ್ದಾರೋ ಅವರು ಕಂಪಲ್ಸರಿ ಚೆಕ್ ಮಾಡಿ, AIT ಯಾರಿದ್ದಾರೋ ಅದನ್ನ ಕಂಪಲ್ಸರಿ ಚೆಕ್ ಮಾಡಿ ಮೇಲಧಿಕಾರಿ ತಿಳಿಸ್ಬೇಕಾಗುತ್ತೆ. ತಿಳಿಸ್ದಲೇ ನೀವು ಅಲ್ಲ, ಯಾವತ್ತು ತಿಳಿಸಿರೋದು, ಯಾವ ಡೇಟಿಗೆ ತಿಳಿಸಿದ್ರ? ಡೇಟಿಗೆ ಮೇಲ್ ತೋರಿಸಲ್ಲ. ಬಟ್ ಅಲ್ಲ, ನಮ್ಮ ಮೇಲೆ ಹೆಂಗೆ ತೋರ್ಸೋಕ್ಕಾಗುತ್ತೆ ಸರ್? ನಿಮ್ಮ ಮೇಲೆ ತೋರಿಸ್ತೀರಾ, ಅದು ತೋರಿಸ್ತೀರಾ ಅಂತಂದರೆ ಅಲ್ಲ, ನಿಮ್ಮ ಇದರಲ್ಲಿ ಇರಬೇಕು ಅವೆಲ್ಲ. ನಮ್ಮದ್ರಲ್ಲಿ ಏನಿರೋದಿಲ್ಲ ಅಪ್ಡೇಟು. ನಿಮ್ಮದ್ರಲ್ಲಿ ಪ್ರತಿಯೊಂದೂ ಅಪ್ಲಿಕೇಶನ್ಗೆ ನೀವೇ ರೆಸ್ಪಾನ್ಸಿಬಲ್ ಪರ್ಸನ್. ಹೌದಪ್ಪ, ಅದಕ್ಕೆ ನಾವು ಮಾಡ್ತಾ ಇರೋದು ಕೆಲಸ. ಹೌದು ಅಮ್ಮ ಸಾಹೇಬ್ರೆ, ನಾವು ಹೇಳ್ತೀವಲ್ಲ, ಅಪ್ಪ ಬಿಟ್ಬಿಡಿ, ನಾವು ಹೇಳ್ತೀನಲ್ಲ ಅಪ್ಪ ಗಿಪ್ಪ ಇವೆಲ್ಲ ಮಾತು ನೋಡಿ, ನಾವು ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ. ಏನಾಗಬೇಕಾಗಿದೆ ಹೇಳಿ, ನೀವು ರೆಸ್ಪೆಕ್ಟ್ ಕೊಡ್ತಾರೆ, ನಾನೇ ರೆಸ್ಪೆಕ್ಟ್ ಕೊಡ್ಲಾರ್ದಾಗ ಹೋಗ್ಲಿ ಬಾರ್ಲಿ ಅಂತ ಹೇಳಿದ್ದೆ ನಾನು. ನೋಡಿ ಅದೇ ಅಪ್ಪ ಅಂಬದೇ ನಾನು ಹೇಳ್ತಾ ಇರೋದು. ಅಪ್ಪ ಅಂಬದಲ್ಲಿ ಅದಲ್ಲ, ಈ ಮಾತು ಅಪ್ಪ ಮಾತು ನೀವೇ ಹೇಳ್ತಾ ಇದ್ದೀರಿ ಸರ್. ನೀವು ಈಗ ಹೇಳ್ತಾ ಇದ್ದೀರಿ, ಈಗ ಹೇಳಿದ್ರಲ್ಲ ನೀವು, ಈ ಅಪ್ಪ ಅಂತಿದ್ದೀರಲ್ಲ, ಯಾರು ನೀವೆಲ್ಲ ಇಲ್ಲಿ ಯಾರು ಹೇಳಿದ್ದು? ಈಗ ನೀವೇ ಹೇಳ್ತಾ ಇದ್ದೀರಲ್ಲ. ನೀನು ಅಲ್ಲ, ನೀವು ಹೇಳಿದ್ದಕ್ಕೆ ನಾವು ಕೇಳ್ತಾ ಇರೋದು. ಇವಾಗ ಏನಾಗಬೇಕಾಗಿದೆ ಹೇಳಿ? ಅಲ್ಲ, ನಮ್ದು ಅದು ಇಂಟಿಮೇಷನ್ ಕೊಟ್ಬಿಡಿ, ಕೊಡ್ತೀವಿ ಹೋಗಿ, ಕನ್ಸ್ಯೂಮರ್ಗೆ ಇದು ಮಾಡ್ತೀವಿ ಹೋಗಿ. ಹೌದ್ರಾ? ಅಲ್ಲ, ನೀವು ಹೇಳಿದ್ರಲ್ಲ ಈಗ ಕಾಂಟ್ರಾಕ್ಟರ್ಗೆ, ಅದೇ ಕಾಂಟ್ರಾಕ್ಟರ್ಗೆ ಹೇಳಿದ್ರಲ್ಲ 5ವರೆಗೆ ಬನ್ನಿ ಅಂತ ಹೇಳಿದ್ದೀನಿ. ವೇಟ್ ಮಾಡು, ಸರ್ ಬರ್ಬೇಕಲ್ಲ, ಸೈನ್ ಮಾಡೋದು ಬೇಡವಾ? ಅಲ್ಲ ಸರ್ ಬರ್ತಾರೆ ಸರ್, ನೀವು ಇಂಟಿಮೇಷನ್ ಕೊಡ್ತೀವಿ ಅಂತ ಹೇಳಿದ್ರಲ್ಲ. ಮತ್ತೆ ನೋಡಿದ್ರಲ್ಲ ವೀಕ್ಷಕರೇ, ಇದು ಈಸ್ಟ್ ಸರ್ಕಲ್ ಆಫೀಸ್ AW ಶಿವಕುಮಾರ್ ಅವರ ವರ್ತನೆ. ಇದರ ಮೇಲೆ ನನ್ನದೇನಾದರೂ ತಪ್ಪಿದ್ರೆ ದಯವಿಟ್ಟು ಶಿವಕುಮಾರ್ ಅವರು ಅಥವಾ ಅವರನ್ನು ಪ್ರೀತಿಸುವಂಥ ಅವರ ಒಂದು ಏನು ಆಫೀಸರ್ಸ್, ಹೈಯರ್ ಆಫೀಸರ್ಸ್ ಆಗಿರ್ಬೋದು, ಲೋಯರ್ ಆಫೀಸರ್ಸ್ ಆಗಿರ್ಬೋದು, ಅಥವಾ ಅವರ ಒಂದು ಸಹ ನೌಕರರಾಗಿರ್ಬೋದು, ಯಾರಾದರೂ ಹಾಕಿ ದಯವಿಟ್ಟು ನನ್ನ ಮೇಲೆ FIR ಹಾಕಿ. ನಾನು ಜೈಲಿಗೆ ಹೋಗಿ ಸಿದ್ಧ ಇದ್ದೀನಿ ನನ್ನ ತಪ್ಪಿದ್ರೆ. ಇಲ್ಲ ಅಂದರೆ ಇವತ್ತು ಇಷ್ಟೊಂದು ಏನು ದರ್ಪದ ಮಾತುಗಳನ್ನಾಡಿದಂತಹ ಶಿವಕುಮಾರ್ ಮೇಲೆ ಯಾವ ರೀತಿಯ ಒಂದು ಆ್ಯಕ್ಷನ್ ತಗತ್ತೀರ ಅಂತ ದಯವಿಟ್ಟು MD ಸಾಹೇಬ್ರೆ, ನಿಮ್ಮಲ್ಲಿ ಪ್ರತಿಯೊಂದು ನ್ಯೂಸ್ ಮಾಡಿದಾಗಲೂ, ಪ್ರತಿಯೊಂದು ವಿಷಯ ಹೇಳಿದಾಗಲೂ ನಿಮ್ಮಲ್ಲಿ ಕಳೆಯಿಂದ ಕೇಳ್ಕೊತಾ ಇದ್ದೀನಿ, ಕೇಳಿದ್ದೀನಿ, ಹೇಳಿದ್ದೀನಿ. ಸರ್ ಇಂಥ ತಪ್ಪಾಗಿದೆ ನೋಡಿ, ಸರಿ ಮಾಡಿ. ಆದರೆ ನಿಮ್ಮ ಜವಾಬ್ದಾರಿನ ನೀವೆಲ್ಲೋ ನಿರ್ವಹಿಸೋದ್ರಲ್ಲಿ, ನಿಮ್ಮ ಜವಾಬ್ದಾರಿನ ನೀವು ಮಾಡೋದ್ರಲ್ಲಿ 100% ಫೇಲ್ಯೂರ್ ಆಗಿದ್ದೀರಾ ಸರ್. ಇವತ್ತು ಬೆಸ್ಕಾಮ್ ಅನ್ನುವ ಚಿನ್ನದ ಮೊಟ್ಟೆ ಇಡುವ ಒಂದು ಕಂಪನಿ ಅಧೋಗತಿಗೆ ಹೋಗ್ಬಿಟ್ಟಿದೆ ಸರ್, ಅಧೋಗತಿಗೆ ಹೋಗ್ಬಿಟ್ಟಿದೆ. ಏನು ಹೇಳಬೇಕು ಅರ್ಥ ಆಗ್ತಿಲ್ಲ. ಒಟ್ಟಾರೆಯಾಗಿ ಒಂದಿಷ್ಟು ಅಧಿಕಾರಿಗಳು ಮಾತ್ರ ದರ್ಪ ದುರಂಕಾರ ದೌಲತ್ತುಗಳಿಂದ ಮೆರೀತಾ ಇದ್ದಾರೆ. ಅಂಥವ್ರನ್ನ ಮಟ್ಟ ಹಾಕುವಂತಹ, ಅವರನ್ನು ಸರಿ ಮಾಡುವಂತಹ ಒಂದಿಷ್ಟು ಅಧಿಕಾರಿ ವರ್ಗಗಳು ಬದಲಾಗಬೇಕು. ಬದಲಾದಾಗ ಇವೆಲ್ಲವೂ ಸರಿ ಹೋಗ್ತವೆ. ಸುಖದ ಸಂಬಳಗಳನ್ನ ತಗೊಂಡು ಸಂಪೂರ್ಣವಾಗಿ ಅವರ ಕುಟುಂಬನ ನೋಡ್ಕೊಂಡು ನೆಮ್ಮದಿಯಾಗಿ ಬದುಕ್ತಾ ಇದ್ದಾರಲ್ಲ, ಇವರಿಗೆ ಕಷ್ಟ ಕಾರ್ಪಣ್ಯಗಳನ್ನ ಏನೂ ಗೊತ್ತಿಲ್ಲ. ನಾನು ಯಾಕೆ ಪ್ರಾರಂಭದಲ್ಲಿ ಒಬ್ಬ ಯುವಕ ಉದ್ಯಮಿ ಆಗಬೇಕು ಅಂದರೆ ಎಷ್ಟೆಲ್ಲ ಕಷ್ಟಪಡ್ತಾನೆ ಅನ್ನೋದಕ್ಕೆ ಒಂದು ಕಾರಣ ಕೊಟ್ಟೆ. ಇನ್ನೊಂದು ಉದಾಹರಣೆ ಕೊಡ್ತೀನಿ ಕೇಳಿ. ಒಬ್ಬ ಉದ್ಯಮಿ ಆದರೆ
ಕನಿಷ್ಠ 10ರಿಂದ 100 ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತಾನೆ. ಅದೇ ಒಬ್ಬ ಯುವಕ ಸರ್ಕಾರಿ ಅಧಿಕಾರಿಯಾದರೆ ಕೇವಲ ತನ್ನ ಕುಟುಂಬ ತಾನು ಮಾತ್ರ ನೆಮ್ಮದಿಯಾಗಿರೋಕ್ಕೆ ಸಾಧ್ಯ. ಆದರೆ ಉದ್ಯಮಿ ಹಂಗಲ್ಲ, ನೂರಾರು ಕುಟುಂಬಗಳನ್ನ ಸಾಕುವಂಥ ಮಹಾನುಭಾವ. ಅಂಥ ಮಹಾನುಭಾವನಿಗೆ ಉದ್ಯೋಗ ಅವನಷ್ಟಕ್ಕೆ ಅವನೇ ಹುಡುಕೊಂಡು ಅವನಷ್ಟಕ್ಕೆ ಅವನೇ ದುಡ್ಡು ಕಟ್ಟಿ ಪ್ರತಿಯೊಂದನ್ನು ಪಡ್ಕೊಂಡು ತಗೊಂಡು ಕೆಲಸ ಮಾಡುವಂತಹವ್ರಿಗೆ ಸವಲತ್ತುಗಳನ್ನ ಕೊಡೋಕ್ಕೆ ಆಗದೇ ಇರುವಂತಹ ಕಾರ್ಯಾಂಗ ಆಗಿರ್ಬೋದು ಅಥವಾ ಶಾಸಕಾಂಗ ಆಗಿರ್ಬೋದು ಇದ್ರೂ ಸತ್ತಂತೆ. ನಮಸ್ಕಾರ.